ಕಣಿವೆ ಕಾರ್ನರ್ಗೆ ಸ್ವಾಗತ. ಸೆಲೆಬ್ರೇಷನ್ಸ್ ಎಲ್ಲ ಮುಗಿತಲ್ವಾ? 148 ವರ್ಷಗಳ ಟೆಸ್ಟ್ ಕ್ರಿಕೆಟ್ನ ಇತಿಹಾಸದಲ್ಲಿ ಇಂಥ ಮೋಸ್ಟ್ ವಾಚ್ಡ್, ಮೋಸ್ಟ್ ಸೀನ್, ಮೋಸ್ಟ್ ಫಾಲೋಡ್ 5 ಟೆಸ್ಟ್ ಮ್ಯಾಚ್ ಸೀರೀಸ್ ಆಗೇ ಇಲ್ಲ. ಎಡಬಿಡದ 25 ದಿನಗಳ ಈ ಎಕ್ಸೈಟ್ಮೆಂಟ್ನಿಂದ ನಿಮ್ಮಂಥ ಕ್ರಿಕೆಟ್ ಪ್ರೇಮಿಗಳ ಆಯುಷ್ಯ 10 ವರ್ಷ ಜಾಸ್ತಿ ಆಗಿರುತ್ತದೆ. ಇಂಗ್ಲೆಂಡ್ನಲ್ಲಿ ಒಂದು ಟೆಸ್ಟ್ ಮ್ಯಾಚ್ ನೋಡ್ಬೇಕಂತಂದರೆ ಒಂದು ದಿನ ಭಾರತದ ಥರ ಅಲ್ಲ, 100 ಪೌಂಡ್ ಖರ್ಚಾಗುತ್ತದೆ. ಆದರೆ ಕೊನೆ ದಿನ ಇನ್ನೇನು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮ್ಯಾಚ್ ಇತ್ತು ಅಂತ ಎಲ್ಲರಿಗೂ ಗೊತ್ತಿತ್ತು. ಅದಕ್ಕೆ ಪ್ರೈಸಸ್ ಸ್ಲ್ಯಾಶ್ ಮಾಡಿದರು. ಅಡಲ್ಟ್ಸ್ಗೆ 25 ಪೌಂಡ್, ಮಕ್ಕಳಿಗೆ ಕೇವಲ 1 ಪೌಂಡ್. ಸೋಲ್ಡ್ ಔಟ್, ಹೌಸ್ಫುಲ್. ಪ್ರತಿ ಕ್ಷಣವೂ ಆಲ್ಫ್ರೆಡ್ ಹಿಚ್ಕಾಕ್ ಲೈಕ್ ಸಸ್ಪೆನ್ಸು, ಟೆನ್ಷನ್ನು. ಸುಮಾರು 500 ಟೆಸ್ಟ್ ಮ್ಯಾಚ್ಗಿಂತ ಹೆಚ್ಚು ಮ್ಯಾಚಸ್ ಕವರ್ ಮಾಡಿದಂಥ ಇಂಗ್ಲೀಷ್ ಜರ್ನಲಿಸ್ಟ್ ಸ್ಕಿಲ್ಡ್ ಬೆರಿ ಅವರು ಏನು ಹೇಳಿದ್ರಂದರೆ, ಇಷ್ಟು ನರ್ವಸ್ ಇಂಗ್ಲೀಷ್ ಬ್ಯಾಟರ್ಸ್ಗಳನ್ನು ಅವರು ಈವರೆಗೆ ನೋಡೇ ಇರಲಿಲ್ಲ. ಅಷ್ಟೇ ಅಲ್ಲ, ನಮ್ಮ ಸುಪ್ರಸಿದ್ಧ ಕೃಷ್ಣ ಅವರು ಮೊದಲ 2 ಬಾಲ್ ಆ ದಿನ ಬೋಲ್ ಮಾಡಿದಾಗ ಕಾಲುಗಳು ಮುಂದೆನೇ ಹೋಗ್ತಾ ಇರಲ್ಲಂತೆ. ಅಷ್ಟೊಂದು ಟೆನ್ಷನ್ನು ಹಾಗೂ ನರ್ವಸ್ನೆಸ್. ರೆಸ್ಟ್ ಈಸ್ ಹಿಸ್ಟ್ರಿ. ಭಾರತ ಒತ್ತಡವನ್ನು ಜಯಿಸಿದರೆ ಇಂಗ್ಲೀಷರು ಶರಣಾದರು. ಈ ಡ್ರಾಮಾ ಇನ್ ರಿಯಲ್ ಲೈಫ್ ಮುಗಿದ ಮೇಲೆ ಎಲ್ಲರಿಗೂ ಏನೋ ಕಳ್ಕೊಂಡಂಥ ಭಾವನೆ. ನಾಳೆಯಿಂದ ಏನು ಮಾಡುವುದು? ಸ್ಪ್ರಿಂಗ್ ಸ್ಟೆಪ್ ಸೂಪರ್ಲೇಟಿವ್ ಸಿರಾಜ್ ಅವರ ಡೆಡ್ಲಿ ಫಿನಿಶ್, ಕಾಮ್ ಶುಭ್ಮನ್ ಗಿಲ್ ಅವರಿಗೆ ಬಲಗೈಯಾಗಿ ನಿಂತು ತಪಸ್ಸನ್ನು ಮಾಡಿದಂಥ ನಮ್ಮ KL ರಾಹುಲ್. ಇದಕ್ಕಾಗಿ ಕೆಲ ತಿಂಗಳುಗಳ ಹಿಂದೆ F1 ರೇಸಿಂಗ್ ಟೀಮ್ ಮೈಂಡ್ ಟ್ರೈನರ್ಸಿಂದ ಸಾಕಷ್ಟು ಕಲಿತ್ಕೊಂಡು ಅಭ್ಯಾಸ ಮಾಡಿದ್ರಂತೆ. ಇದು ಎಷ್ಟು ಜನಕ್ಕೆ ಗೊತ್ತು? ಇದು ರಿಯಲ್ ಕಮಿಟ್ಮೆಂಟ್. ಇನ್ನು ನಮ್ಮ ಬೆಣ್ಣೆ ಕೃಷ್ಣ, ಪ್ರಸಿದ್ಧ ಕೃಷ್ಣ, ಪ್ರಮುಖ 8 ವಿಕೆಟ್ ಪಡೆದಂಥವ್ರು ಈ ಮ್ಯಾಚ್ನಲ್ಲಿ. ಅವ್ರನ್ನ ಮರೆಯಲಾಗುತ್ತದೆಯೇ? ಕೊನೆಯದಾಗಿ 100 ಟೀಕೆಗಳನ್ನು ಎದುರಿಸಿ ಬರೀ ಹುಡುಗರನ್ನೇ ಮುಂದಿಟ್ಟುಕೊಂಡು ಹುರಿದುಂಬಿಸಿ ಕೊನೆಯಲ್ಲಿ ಅಂತೂ ತಂಡದ ಮೆಗಾಸ್ಟಾರ್ ಕಲ್ಚರ್ ನಿರ್ಮೂಲನೆಯ ಅಭಿಯಾನದಲ್ಲಿ ಯಶಸ್ವಿ ಆದಂಥ ನಮ್ಮ ಗಂಟು ಮುಖದ ಜಿ. ಲಾಂಗ್ ಲಿವ್ ಟೆಸ್ಟ್ ಕ್ರಿಕೆಟ್.